ಓ ಇಂಟರ್ಸೆಪ್ಟರ್ ಇದ್ದಾರೆ ಇಲ್ಲಿ, ಅದಕ್ಕೆ ಮಾನ್ಸೂನ್ ಬಂದರೆ ಸಾಕು ಕೋಲಾರ ರೋಡ್ ಅಂತೂ ಸೀನಿಕ್ ರೂಟ್ ಆಗೋಗುತ್ತೆ. ಒನ್ ಆಫ್ ದ ಕಾಸ್ಟ್ಲಿಯೆಸ್ಟ್ ಆಕ್ಸೆಸರಿ. ಸದ್ಯಕ್ಕೆ ಇಷ್ಟು ಮಾಡಿಫಿಕೇಶನ್ಸ್ ಮಾಡಿಸಿದ್ದೀನಿ. ಅವತ್ತು ನಂಬರ್ ಪ್ಲೇಟ್ ಕಳೆದೋಗಿದ್ದು, ನೆಕ್ಸ್ಟ್ ಡೇನೇ ಹೋಗಿ ನಮ್ಮ ಮಾಲೂರಲ್ಲೇ ಹೋಗ್ಬಿಟ್ಟು ಸರಿ ಮಾಡಿಸ್ಕೊಂಡೆ. ಇಲ್ಲಾಂದರೆ ತುಂಬ ಕಷ್ಟ ಹೋಗ್ತಿತ್ತು, ಹೆಂಗೋ ಸಿಕ್ತಲ್ವ ಅವತ್ತು. ಈ ಡೇ ಬಂದು ಆಲ್ಮೋಸ್ಟ್ 2 ವೀಕ್ಸ್ ಆದಮೇಲೆ ಸ್ನೇಹಿತರ ಈ ವಿಡಿಯೋ ಮಾಡ್ತಿರೋದು ನಾನು. ಲಾಸ್ಟ್ 2 ವೀಕ್ಸಲ್ಲಿ ಏನೇನು ಮಾಡಿದೆ, ಏನೇನು ತೊಗೊಂಡೆ ಅಂತೆಲ್ಲ ಹೇಳ್ತೀನಿ. ಮುಂದೆ ನೋಡ್ತಿರ್ಬೋದು, ಒಂದು ಟ್ಯಾಂಕ್ ಬ್ಯಾಗ್ ತೊಗೊಂಡಿದ್ದೀನಿ, ಮತ್ತು ಹೊಸ ಹೆಲ್ಮೆಟ್ ತೊಗೊಂಡಿದ್ದೀನಿ. ಹಿಂದಿನ ವಿಡಿಯೋಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಈ ಹೆಲ್ಮೆಟ್ನ ತುಂಬ ದೊಡ್ಡ ದೊಡ್ಡ ರೈಡ್ಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಎಲ್ಲ ತೊಗೊಳ್ತಾ ಇದ್ದೀನಿ, ಮಾಡ್ತೀನಿ ಮುಂದಕ್ಕೆ. ಇವಾಗ ನಾವು ಸದ್ಯಕ್ಕೆ ಕೋಲಾರ್ಗೆ ಹೋಗ್ತಾ ಇದ್ದೀವಿ ಬ್ರೇಕ್ ಪ್ಯಾಡ್ಸ್ ಹಾಕ್ಸ್ಕೊಬರೋಕ್ಕೆ. ಇನ್ನು ಮಧ್ಯಾಹ್ನ ಆಗ್ತಾ ಬಿಸಿಲು ಜಾಸ್ತಿ ಆಗುತ್ತೆ ಅಂತ ಈವ್ನಿಂಗ್ ಪ್ಲ್ಯಾನ್ ಮಾಡಿಕೊಂಡೆ. ಒಂದು 3 o'clock ಬಿಡೋಣ ಅಂತ. ಇಲ್ಲಿ 3:26 ಆಗೋಗಿದೆ ಟೈಮು. ಬೈಕಲ್ಲಿ ಒಂದು ½ an hour ಅಷ್ಟೇ. ಸೊ ಇವಾಗ ಪೆಟ್ರೋಲ್ ಇಲ್ಲ, ಫಸ್ಟು ಫ್ಯೂಲ್ ಅಪ್ ಮಾಡಿಸ್ಕೊಳ್ಳೋಣ. ಫ್ಯೂಲ್ ಅಪ್ ಮಾಡಿಸ್ಕೊಂಡು ಸ್ವಲ್ಪ ಏರ್ ಹೊಡಿಸ್ಬೇಕು. ಏರ್ ಹೊಡಿಸ್ಕೊಂಡು ಕೋಲಾರ ಕಡೆ ಹೊರಡಬೇಕು. ಈ ಹೆಲ್ಮೆಟ್ ಇನ್ನೂ ಸ್ವಲ್ಪ ಬ್ರೇಕಿನ್ ಆಗಬೇಕು ಸ್ನೇಹಿತರ. ಮಾತಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ನೀವು ಆವತ್ತು ಮಾತಾಡಿದ್ದು ಅಬ್ಸರ್ವ್ ಮಾಡಿರ್ಬೋದು, ಒಂಥರ ಫುಲ್ ಕಂಪ್ರೆಸ್ಡ್ ಆಗಿದೆ ನನ್ನ ವಾಯ್ಸು. ಚೆಕ್ ಮಾಡಿದೆ ನಾನು, ಏನೋ ಕಷ್ಟಪಟ್ಟು ಮಾತಾಡ್ತಾ ಇದ್ದೀನಿ ಅಂತ ಅನಿಸ್ತು. ಇಟ್ಸ್ ಓಕೆ, ಹೊಸ ಹೆಲ್ಮೆಟ್ ಅಲ್ಲ, ಸ್ವಲ್ಪ ಚೀಕ್ಸ್ ಎಲ್ಲ ದಪ್ಪಾಗೋಗಿದೆ ನಂದು. ಸ್ವಲ್ಪ ಬ್ರೇಕಿನ್ ಆಗಬೇಕು ಅಂತ ಅಂದ್ಕೊಂಡು ಯೂಸ್ ಮಾಡ್ತಾಯಿದ್ದೀನಿ ಹೊಸ ಹೆಲ್ಮೆಟ್ನ. ಬನ್ನಿ ಫ್ಯೂಲ್ ಹಾಕ್ಸ್ಕೊಳಕ್ಕೆ ಹೋಗೋಣ. ಓಪನ್ ದ ಹೆಲ್ಮೆಟ್ ಡ್ಯೂಡ್. ಇರೋಣ 110 ರೂಪಾಯಿ ಹೋಗಿದ್ಯಾ? ಗೋಪ್ರೋ ಹಾಂ, ರೆಕಾರ್ಡ್ ಆಗ್ತಿದೆ. ನೋಡಿಲ್ಲ ಇವತ್ತು? ಏರ್ ಹೊಡಿಬೇಕು ಸ್ವಲ್ಪ. ಹಾಂ, పాయింట్ తెలుగునా? పిన్ పోయిందా? ఇంకెక్కడ దొరుకుతుంది? అయింది. ಏರ್ ಬೇರೆ ಇಲ್ಲ ಸ್ನೇಹಿತರೆ. ಇದು ಹೊಸ್ದಾಗಿ ತೊಗೊಂಡಿರೋದ್ರಲ್ಲ, ಎಲ್ಲಿ ಕರೆಕ್ಟಾಗಿ ಎಲ್ಲಿ ಮ್ಯಾಗ್ನೆಟ್ ಹಾಕಬೇಕು ಅಂತ ಸ್ವಲ್ಪ ಐಡಿಯಾ ಗೊತ್ತಾಗಬೇಕು. ಓ, ಸ್ಲಿಪ್ ಬೇರೆ ಇಲ್ಲ ಇದೆಯಲ್ಲ. ಯಾರಣ ಇಲ್ಲಿ? ಮೋಸ್ಟ್ಲಿ 0 ಆಗಿರ್ಬೋದು ಸ್ನೇಹಿತರೆ. ನಾವೇ ಹೊಡ್ಕೊಂಡು ಹೋಗ್ಬಿಡೋಣ. ಇವನು ಯಾರೋ ಇಲ್ಲ ಅನ್ಕೊತೀನಿ. ಮುಂದೆ ಎಲ್ಲಾದರೂ ನೋಡೋಣ. ಒಟ್ಟಿನಲ್ಲಿ ಏರಂತೂ ಫುಲ್ ಕಮ್ಮಿ ಆಗಿದೆ ಸ್ನೇಹಿತರ. ಹೆಲ್ಮೆಟ್ ಜೊತೆಗೆ ಇನ್ನೊಂದು ಅಬ್ಸರ್ವ್ ಮಾಡ್ಬೇಕು ಸ್ನೇಹಿತರ. ಇದಕ್ಕೇನಾಯಿತು, ಹೆಲ್ಮೆಟ್ ಜೊತೆ ನೀವು ನೋಡ್ತಾ ಇದ್ರೆ ಇಂಟರ್ಕಾಮ್ ಅಂತ ತೊಗೊಂಡಿದ್ದೀನಿ ಸ್ನೇಹಿತರ. ಇಂಟರ್ಕಾಮ್ C30 ಬ್ಲೂ ಆರ್ಮರ್ ತೊಗೊಂಡಿದ್ದೀನಿ ಸ್ನೇಹಿತರ. ಬಸ್ಸವ್ರು ಏನು ಇಂಚಸಲ್ಲಿ ಹೋಗ್ತಾರೆ ಈ ರೋಡಲ್ಲಿ. ಇಲ್ಲ ಆಯ್ತಲ್ಲ, ಹಿಂದ್ಗಡೆ 36. ಟೈರು ಟ್ಯೂಬ್ಲೆಸ್ ಮಾಡಿಸಿದ್ದೀನಿ ಸ್ನೇಹಿತರ. ಹಾಂ, ಹೆಂಗೋ ನೋಡಿ ಅಣ್ಣ. ಎಷ್ಟಿದೆ? ಇನ್ನೂ 4 ಪಾಯಿಂಟ್ ಇಡಿ. ಹಾಂ ಸರಿ ಇಡಿ, ಸಾಕು ಬಿಡಿ ಹೋಗ್ಲಿ. ಅದು ಸ್ಟಾಕ್ ಇರಲಿಲ್ಲವಂತೆ ಮೊನ್ನೆ, ಅದಕ್ಕೆ ಹಾಕ್ಸ್ಕೊಬಂದೆ. ಅದೇ ನೋಡಿ, ಇದು ಬಂದು ದೊಡ್ಡ ಶಿವರ ಕ್ರಾಸು. ಹಿಂಗೆ ಹೋದ್ರೆ ನರಸಾಪುರಕ್ಕೆ ಹೋಗ್ತೀವಿ. ಕಮ್ ಆನ್ ಬೇಬಿ, ಲೆಟ್ಸ್ ಗೋ.
ಕಂಟಿನ್ಯೂ ಮಾಡೋದಾದರೆ ಇವಾಗ ಟ್ಯಾಂಕ್ ಬ್ಯಾಗ್ ಜೊತೆಗೆ ನಾನೊಂದು ವೈಟರ್ ಅದು ಟೇಲ್ ಬ್ಯಾಗು ತೊಗೊಂಡಿದ್ದೀನಿ ಸ್ನೇಹಿತರ, 40 ಲೀಟರ್ಸ್ದು. ಮತ್ತು ಇಂಟೋಕಾಮು, ಟ್ಯಾಂಕ್ ಬ್ಯಾಗು, ವೈಟರ, ಟೇಲ್ ಬ್ಯಾಗು ಅಷ್ಟೇ ತೊಗೊಂಡಿದ್ದು. ಅದ್ರ ಜೊತೆಗೆ ಹೆಲ್ಮೆಟ್. ಇವಾಗ ಆರಾಮಾಗಿ ಸಾಂಗ್ಸ್ ಕೇಳಿಸ್ಕೊಂಡು ಪೀಸಾಗಿ ಹೋಗ್ಬೋದು. ಫಸ್ಟೆಲ್ಲ ಇಯರ್ಫೋನ್ಸ್ ಹಾಕ್ಕೊತಿದ್ದೆ, ಇವಾಗ ಅಪ್ಗ್ರೇಡೇಷನ್ ಮತ್ತು ಇದು ಟ್ಯೂಬ್ಲೆಸ್ ರಿಮ್ ಚೇಂಜ್ ಮಾಡಿಸಿದ್ದು. ಇವಾಗ ನಾನು ಕೋಲಾರ್ಗೆ ಏನಕ್ಕೆ ಹೋಗ್ತಿರೋದು ಅಂದರೆ ಬ್ರೇಕ್ ಪ್ಯಾಡ್ಸ್. ಇಲ್ಲೆಲ್ಲ 200 ರುಪೀಸ್ 300 ರುಪೀಸ್ದು ಸಿಗುತ್ತೆ, ಆದರೆ 1000 ಕಿಲೋಮೀಟ್ರಿಗೆ ಅದು ಒನ್ ಔಟ್ ಆಗೋಗುತ್ತೆ. ಸೊ ಅದಕ್ಕೆ ಕೋಲಾರ್ಗೆ ಹೋಗ್ತಾ ಇದ್ದೀನಿ. ಇವಾಗ ಮಾನ್ಸೂನ್ ಬಂದರೆ ಸಾಕು, ಕೋಲಾರ ರೋಡ್ ಅಂತೂ ಸೀನಿಕ್ ರೂಟ್ ಆಗೋಗುತ್ತೆ. ತೋರಿಸ್ತೀನಿ ಬನ್ನಿ ಹೇಗಿರುತ್ತೆ ಅಂತ ನಮ್ಮ ಕೋಲಾರ ರೋಡು. ಮಾಲೂರು ಟು ಕೋಲಾರ ರೋಡ್, ಎಸ್ಪೆಷಲಿ ಮಾಲೂರಿಂದ ಕೋಲಾರ ಶೋರೂಮ್ಗೆ ಒಂದು 35 ಕಿಲೋಮೀಟರ್ಸ್ ಇರುತ್ತೆ ಸ್ನೇಹಿತರೆ. ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ಮಾತಾಡೋಕ್ಕೆಲ್ಲ. ಬ್ರೇಕ್ ಇನ್ ಆಗಬೇಕು, ಇನ್ನು ಹೊಸದಲ್ವಾ. ನೋಡಿ ಇಲ್ಲೆಲ್ಲ ರೋಡ್ ಹೆಂಗಿದೆ, ಆರೆಂಜ್ ಕಲರ್ ಫ್ಲವರ್ಸು, ರೋಡು ಸೀನಿಕ್ ಆಗಿದೆ. ಇನ್ನು ಮಾನ್ಸೂನ್ ಸ್ಟಾರ್ಟ್ ಆದರೆ, ಮಳೆ ಬೀಳಕ್ಕೆ ಸ್ಟಾರ್ಟ್ ಆದರೆ ಇನ್ನೂ ಗ್ರೀನಿಶ್ ಆಗೋಗುತ್ತೆ ಸ್ನೇಹಿತರೆ. ಹೊಸದಾಗಿ ರೋಡ್ ಹಾಕಿದ್ದಾರೆ. ಇಲ್ಲಿವರೆಗೂ ಅಷ್ಟೇ ಮಾಲೂರು ತಾಲೂಕು ಇಲ್ಲಿಗೆ ಎಂಡಾಗುತ್ತೆ. ನೋಡಿ ಇಲ್ಲಿ ಕರೆಕ್ಟಾಗಿ ಹಾಕಿದ್ದಾರೆ ಮಾಲೂರು ಅಂತ. ನೋಡಿ ಅದೆಲ್ಲ ಕೋಲಾರ ಬೆಟ್ಟ ಸ್ನೇಹಿತರೆ. ಅಂತರ್ಗಂಗೆ, ತೇರಳ್ಳಿ ಬೆಟ್ಟ ಎಲ್ಲ ಕಾಣಿಸುತ್ತೆ ಇಲ್ಲಿಂದ. ಆಲ್ಮೋಸ್ಟ್ 2 ಮಂತ್ಸ್ ಆಗಿದೆ ಸ್ನೇಹಿತರೆ ನಾನು ಮೋಟೋ ವ್ಲಾಗ್ ಮಾಡಿ. ನಾನು ಲಾಸ್ಟು ಎಲ್ಲೋಗಿದ್ದು ಆವಲ ಬೆಟ್ಟ ಅನ್ಕೊತೀನಿ ಲಾಸ್ಟ್ ಹೋಗಿದ್ದು. ಅದಾದಮೇಲೆ ಎಲ್ಲೂ ಹೋಗಿಲ್ಲ. ಇಲ್ಲ ಆ್ಯಕ್ಚುಲಿ ಕುಣಗಲ್ಲು ಬೆಟ್ಟ ಅನ್ಕೊತೀನಿ ಕರೆಕ್ಟು, ನನಗೆ ನೆನಪಿಲ್ಲ. ಆಮೇಲೆ ಕಾಶ್ಮೀರ್ಗೆ ಹೋದೆ. ಕಾಶ್ಮೀರಿಂದ ಏಪ್ರಿಲ್ ಫಸ್ಟ್ ವೀಕಲ್ಲಿ ಬಂದಿದ್ದು ಸ್ನೇಹಿತರೆ. ಏಪ್ರಿಲಲ್ಲೆಲ್ಲ ಫುಲ್ ಫ್ಯಾಮಿಲಿ ಫಂಕ್ಷನ್ಸು ಅಲ್ಲಿ ಇಲ್ಲಿ ಬೆಂಗಳೂರು ಓಡಾಡ್ತಾನೆ ಇದ್ವಿ. ಆಮೇಲೆ ಮೇಯಲ್ಲಿ ಇನ್ನೂ ಶಾಪ್ ಮಾಡಬೇಕಾಗಿತ್ತು ಜಾಸ್ತಿ. ಎಲ್ಲ ತೊಗೊಂಡಿದ್ದೀನಿ ಅನ್ನಿಸ್ತಾ ಇದೆ. ಈ ಊರು ಬಂದು ಒಕ್ಕಳೇರಿ ಅಂತ ಕರೀತಾರೆ ಸ್ನೇಹಿತರೆ. ಇಲ್ಲೆಲ್ಲ ಗಣೇಶ ಎಲ್ಲ ಚೆನ್ನಾಗಿ ಕುಳಿಸ್ತಾರೆ. ಒಕ್ಕಳೇರಿ ಅವ್ರು ಯಾರಾದರೂ ಇದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ. ನೆಕ್ಸ್ಟ್ ದೊಡ್ಡ ಅಪ್ಗ್ರೇಡ್ ಮಾಡ್ತಾ ಇದ್ದೀನಿ. ಅಂದರೆ ಅದರ ಆಕ್ಸೆಸರೀಸ್ ಎಲ್ಲ ಬಂದ್ಬಿಟ್ಟಿದೆ, ತೊಗೊಬಿಟ್ಟಿದ್ದೀನಿ ಆಲ್ರೆಡಿ, ಮನೇಲಿದೆ. ಆದರೆ ಮೇನ್ ಪಾರ್ಟ್ ಮಾತ್ರ ತೊಗೋಬೇಕು. ಇನ್ನು ಪೇ ಎಲ್ಲ ಆಗೋಗಿದೆ. ಅದರದ್ದು ದೊಡ್ಡ ಸ್ಟೋರಿ ಸ್ನೇಹಿತರೆ. ಲಾಸ್ಟ್ 1 ವೀಕಲ್ಲಿ ಆಗಿದ್ದು. ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಲ್ವಾ, ಅವಾಗ ಹೇಳ್ತೀನಿ ನಿಮ್ಗೆ ಆ ಸ್ಟೋರಿ ಕಹಾನಿ ಏನಾಗಿತ್ತು ಅಂತ. ಬನ್ನಿ ಇವಾಗ ಶೋರೂಮ್ ಹತ್ರ ಸಿಗೋಣ. ಅವತ್ತು ನಂಬರ್ ಪ್ಲೇಟ್ ಕಳೆದೋಗಿದ್ದೀನ ಸ್ನೇಹಿತರೆ. ನಾನು ಬ್ಯಾಟ್ರಿ ಚಾರ್ಜ್ ಹಾಕಿದ್ದೀನಿ ಅಂದ್ಕೊಂಡೇ ಇದ್ದೀನಿ. ನೋಡಿದ್ರೆ 2 ಬ್ಯಾಟ್ರಿದು ಖಾಲಿ. ಒಂದೇ ಒಂದು ಬ್ಯಾಟ್ರಿ ಇದೆ, ಅದರಲ್ಲೇ ಮ್ಯಾನೇಜ್ ಮಾಡ್ಬೇಕು ಇವತ್ತೆಲ್ಲ. ಏನಿಲ್ಲ, ಇನ್ನೊಂದು ಸ್ವಲ್ಪ ಹೊತ್ತು ರೆಕಾರ್ಡ್ ಮಾಡಿದ್ರೆ ಸಾಕು, ಬರುತ್ತೆ. ಇನ್ನೇನು 5 ಮಿನಿಟ್ಸಲ್ಲಿ ರೀಚ್ ಆಗ್ತೀನಿ. ನೋಡಿ ಇದೆ ತಿರುಪತಿ ಹೈವೇ. ತಿರುಪತಿ 182 ಕಿಲೋಮೀಟರ್ಸ್ ಇದೆ, ಚೆನ್ನೈ 266 ಕಿಲೋಮೀಟರ್ಸ್ ಇದೆ. ಇದೆ ಕೋಲಾರ ರಾಯಲ್ ಎನ್ಫೀಲ್ಡ್ ಶೋರೂಮ್. ಹೇಯ್ ಇಲ್ವಾ ಇಲ್ಲಿ? ಕೇಳೋಣ ಬನ್ನಿ. ಏನು ಗುರು ಅಷ್ಟು ಕ್ಯೂ ನಿಂತಿದ್ದಾರಲ್ಲಿ, ಪೆಟ್ರೋಲ್ಗೆ ಗ್ಯಾಸ್ಗೆ ಗೊತ್ತಾಗ್ತಿಲ್ಲ. ಸೊ ಇವಾಗ ಯು ಟರ್ನ್ ಮಾಡಿಕೊಂಡು ಮನೆಗೆ ಹೋಗೋದು ಅಷ್ಟೇ. ಹಂಗೆ ಚೆಕ್ ಮಾಡೋಕ್ಕೆ ಸುಮ್ಮನೆ ಹಂಗೆ ಬೇಜಾರಾಗ್ತಿತ್ತು. ಹೈವೇ ಸ್ಟಾರ್ವರೆಗೂ ಹಂಗೆ ಬಂದೆ ಸ್ನೇಹಿತರ. ಇಲ್ಲೊಂದು ಬ್ರೇಕ್ ತೊಗೊಂಡು ಜ್ಯೂಸ್ ಹಾಕ್ಕೊಂಡು ಹೋಗೋಣ. ಸೊ ನೋಡ್ತಾ ಇದ್ದೀರಾ ಸ್ನೇಹಿತರೆ, ಇವಾಗ ಟ್ಯೂಬ್ಲೆಸ್ ಮಾಡಿಸಿದ್ದೀನಿ. ಇವಾಗ ಪಂಚರ್ದೇನು ಟೆನ್ಷನ್ನೇ ಇಲ್ಲ, ಎಲ್ಲ ಗಲೀಜಾಗಿದೆ, ಇಗ್ನೋರ್ ಮಾಡಿ.
ಬ್ರೇಕ್ ಪ್ಯಾಡ್ಸ್ ಬಂದು ಸಿಂಟರ್ಡ್ ಬ್ರೇಕ್ ಪ್ಯಾಡ್ಸ್ ಅಂತಾರೆ. ಹಲೋ, ಬ್ರೇಕ್ ಪ್ಯಾಡ್ಸ್ ಬಂದು ನಾನು ಸಿಂಟರ್ಡ್ ಬ್ರೇಕ್ ಪ್ಯಾಡ್ಸ್ ಹಾಕ್ಸಿದ್ದೀನಿ ಸ್ನೇಹಿತರೆ. ಇದು ಬಂದು ಎಕ್ಸ್ಟ್ರೀಮ್ ಆಫ್ ರೋಡಲ್ಲಿ ಎಲ್ಲ ಯೂಸ್ ಆಗುತ್ತೆ, ಅಂದರೆ ಸಡನ್ ಬ್ರೇಕ್ಸ್ ಹಿಡಿತೀವಲ್ಲ ಅದಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಇದಕ್ಕೆ ಕಾಸ್ಟ್ಲಿ ರಾಯಲ್ ಎನ್ಫೀಲ್ಡ್ದು ಬ್ರೇಕ್ ಪ್ಯಾಡ್ಸ್ ಎಲ್ಲ ನೋಡ್ತಾ ಇರ್ಬೋದು. ಕಾಪರ್ ಕಲರ್ ಇದೆ ಇಲ್ಲಿ. ಸದ್ಯಕ್ಕೆ ಇಷ್ಟು ಮಾಡಿಫಿಕೇಶನ್ಸ್ ಮಾಡಿಸಿದ್ದೀನಿ. ಸನ್ಸೆಟ್ ಸಕ್ಕದಾಗಿದೆ ಇವತ್ತು. ಒಂದು ಫೋಟೋ ಹಾಕ್ಕೊಳ್ಳೋಣ ಬನ್ನಿ. ಒಂದು ಜ್ಯೂಸ್ ಕುಡ್ಕೊಂಡು ಹೋಗೋಣ. ಸಕ್ಕತ್ ಬಿಸಿ ಇದೆ ಸ್ನೇಹಿತರೆ. ಎಷ್ಟು ಡಿಗ್ರೀಸ್ ಇದೆ? ಆಲ್ಮೋಸ್ಟ್ 35 ಮೇಲೇನೆ ಇರುತ್ತೆ. 35 ಡಿಗ್ರೀಸ್ ಕರೆಕ್ಟಾಗಿದೆ ನೋಡಿ. ಒಂದು ಬ್ಯೂಟಿಫುಲ್ ಸನ್ಸೆಟ್ ಆಗ್ತಾ ಇದೆ ಸ್ನೇಹಿತರೆ. ಟೈಮ್ ಬಂದು ಇವಾಗ 5:37. ಇವಾಗ ನಮ್ಮ ಮನೆಗೆ ಎಕ್ಸಾಕ್ಟಾಗಿ 45 ಕಿಲೋಮೀಟರ್ಸ್ ಇದೆ ಸ್ನೇಹಿತರೆ. ನೋಡಿ, ಒಂದು ಬ್ರೇಕ್ ಪ್ಯಾಡ್ ಚೇಂಜ್ ಮಾಡಿಸ್ಕೊಳ್ಳೋಕ್ಕೆ ಹೊಸಕೋಟೆಗೆ 25 ಕಿಲೋಮೀಟರ್ಸ್ ಹೋಗಬೇಕು. ಕೋಲಾರ್ಗೆ 35 ಕಿಲೋಮೀಟರ್ಸ್ ಬರಬೇಕು. ಮಾಲೂರಲ್ಲಿ ಒಂದು ಸರ್ವಿಸ್ ಸೆಂಟರ್ ಆದರೂ ಹಾಕಬೇಕು ಸ್ನೇಹಿತರೆ. ಸನ್ಸೆಟ್ ನೋಡಿ ಸ್ನೇಹಿತರೆ. ಇನ್ನು ಮುಂದೆ ಹೋದರೆ ಅಲ್ಲಿ ಕೋಲಾರ ಬೆಟ್ಟ ಹಿಂದ್ಗಡೆ ಸಕ್ಕದಾಗಿ ಕಾಣಿಸುತ್ತೆ ಸನ್ಸೆಟ್ಟು. ನಾವು ಯಾವಾಗೂ ತಿನ್ನೋಕ್ಕಿಲ್ಲ ಬರೋದು ಸ್ನೇಹಿತರ ಹೈವೇ ಸ್ಟಾರ್ಗೆ. ನೋಡಿ, ಹೈಲೆಕ್ಸು, ಫಾರ್ಚುನರ್ಸು, ಡಿಫ್ರೆಂಟ್ ಕಾರ್ಸ್ ಎಲ್ಲ ಬರುತ್ತೆ ಇಲ್ಲಿ. ಅದು ನೋಡೋಕ್ಕೆ ಮಜಾ. ನಾವು ಬಂದಾಗೆಲ್ಲ ಯಾವುದೋ ಒಂದಿರುತ್ತೆ ಕಾರ್. ಟ್ಯೂಬ್ಲೆಸ್ ಆಕ್ಸೆಸರಿ ಎಷ್ಟಾಯಿತು ಅಂತ ಅನ್ಕೊಳ್ತಾ ಇರ್ಬೋದು ನೀವು. ಡಿಸ್ಕೌಂಟ್ ಎಲ್ಲ ಮಾಡಿದ್ರು. ಅದರಲ್ಲಿ ಹಾಯ್ ಟಾಟಾ ಮಾಡ್ತಾವ್ರು ನೋಡಿ ಮಗು. ಬಾಯ್ 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 ಬಾಯ್. ಸೊ ಇದು ಟ್ಯೂಬ್ಲೆಸ್ ರಿಮ್ ಬಂದು ಎಲ್ಲ ಡಿಸ್ಕೌಂಟ್ ಎಲ್ಲ ಮಾಡಿ 34,000ಗೆ ಹಾಕ್ಸ್ಕೊಂಡಿದ್ದು ಸ್ನೇಹಿತರ. ಎಷ್ಟು 5% 15% ಡಿಸ್ಕೌಂಟ್ ಮಾಡಿದ್ದಾರೆ ಸ್ನೇಹಿತರ. ಒನ್ ಆಫ್ ದ ಕಾಸ್ಟ್ಲಿಯೆಸ್ಟ್ ಆಕ್ಸೆಸರಿ ಬಂದು ಟ್ಯೂಬ್ಲೆಸ್ ಮಾಡಿಸಿರೋದು. ನಾನು 10,000 ನೋಡಿದ್ದೆ, ಆದರೆ ಎವ್ರಿ ಇಯರ್ ಅದನ್ನ ಮತ್ತೆ ಮಾಡಿಸ್ತಾ ಇರ್ಬೇಕಂತ. ಎವ್ರಿ ಇಯರ್ 10,000 ಸ್ಪೆಂಡ್ ಮಾಡೋ ಬದಲು ಒಂದೇ ಸಲ ಹಾಕ್ಸ್ಬಿಟ್ರೆ ಒಳ್ಳೇದು ಅನಿಸ್ತು ನನಗೆ. ಸೊ ಅದಕ್ಕೆ ಹಾಕ್ಸ್ಬಿಟ್ಟೆ. ಒಂದೊಳ್ಳೆ ಸನ್ಸೆಟ್ ರೈಡ್ ಆಯಿತು ಸ್ನೇಹಿತರ. ಕೋಲಾರ ರೋಡು ಇವತ್ತೇ ಸ್ನೇಹಿತರೆ ನಾನು ಕೋಲಾರ ರೋಡ್ಗೆ ಬಂದಿರೋದು. ವಿಲೇಜ್ ಲಿಮಿಟ್ಸ್ ಗೋ ಸ್ಲೋ. ನೆಕ್ಸ್ಟ್ ರೈಡ್ ಎಲ್ಲಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಹೇಳ್ತೀನಿ ನೆಕ್ಸ್ಟ್ ವಿಡಿಯೋಲ್ಲಿ, ಇಲ್ಲಾಂದರೆ ಈ ವಿಡಿಯೋ ಎಂಡಲ್ಲ ಹೇಳ್ತೀನಿ. ಇನ್ನೊಂದು 2 months ಮಾನ್ಸೂನ್ ರೈಡ್ ಅಂತೂ ಪ್ಲ್ಯಾನ್ ಆಗಿದೆ. ಸಿಕ್ಕಾಪಟ್ಟೆ ಪ್ಲೇಸಸ್ ಪ್ಲ್ಯಾನ್ ಮಾಡಿದ್ದೀನಿ ಸ್ನೇಹಿತರ. ಅಯ್ಯ, ಆಫೇ ಆಗೋಗಿದೆ. ಓ, ಇಂಟರ್ಸೆಪ್ಟರ್ ಇದ್ದಾರೆ ಇಲ್ಲಿ, ಅದಕ್ಕೆ. ಯಾವತ್ತು ಇಲ್ದಿರೋದು ಇವತ್ತಿದ್ದಾರೆ. ಅವನು ಯಾರೋ ಅಲ್ಲಿ ಕಾಶನ್ ಕೊಟ್ಟ, ಅಲ್ಲಿ ಸ್ಪೀಡ್ ಕ್ಯಾಮ್ರಾ ಇಟ್ಟಿದ್ದಾರೆ ಅಂತ ಡೌಟ್ ಬಂತು ನನಗೆ. ಯಾಕೋ ಅಲ್ಲಿಂದಾನೆ ಸ್ಲೋ ಮಾಡ್ಕೊಬಿಟ್ಟೆ. ಓ, ರೇಂಜ್ 83 ಬಂದ್ಬಿಡಿದೆ. ಇನ್ನೇನು 120 130 ಹೊಡೆದ್ರೆ ಇನ್ನೇನಾಗುತ್ತೆ ಹೇಳಿ. ಸಿಕ್ಕಾಪಟ್ಟೆ ಪೊಲೀಸ್ ಇದ್ರು ಅಲ್ಲಿ. ಹುಷಾರು ಸ್ನೇಹಿತರೆ. ಸಾಯಂಕಾಲ ಹೊತ್ತು ಬರೋವಾಗ ಕೋಲಾರ ರೋಡಲ್ಲಿ ನಾನೇನಾದ್ರೂ 120 130 ಫ್ಲೈಓವರ್ ಪಾಸ್ ಆಗಿದ್ರೆ ನಾನು ಹಾಕೊಂತಿದ್ರನು. ದೇವ್ರ ತರ ಕೈ ತೋರಿಸ್ತಾ ಬಂದು. ಸಾಯಂಕಾಲ ಆದ್ರೆ ಸಾಕು ಸ್ನೇಹಿತರೆ, ಇದು ಫುಲ್ ಟ್ರಾಫಿಕ್ ಆಗೋಗುತ್ತೆ. ದಿನ ಹೋಗ್ತಾರೆ ತಿರುಪತಿಗೆ, ದಿನ ಬರ್ತಾರೆ. ಅದಕ್ಕೆ ಈ ಹೈವೇ ಅಷ್ಟು ಬ್ಯುಸಿ ಆಗೋಗಿದೆ ಈ ನಡುವೆ. Why that auntie looking at me like that? ವಾವ್, ನೇಚರ್ ಅಂದು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀನಿ ಸ್ನೇಹಿತರೆ ನಾನು. ನೋಡಿ, ಬರ್ಡ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ. ಕ್ಯಾಮ್ರಾ ಆಫ್ ಆಗೋಗಿತ್ತು ಸ್ನೇಹಿತರೆ ಅಲ್ಲಿ ಪೊಲೀಸವ್ರು ಇರೋವಾಗ. ಕರೆಕ್ಟಾಗಿ ಬಂದೆ ಅಲ್ಲೇ ಆಫ್ ಆಗೋಗಿದೆ. ಎಷ್ಟು ಚೆನ್ನಾಗಿ ನಿಂತ್ಕೊಂಡಿದ್ರು ಎಷ್ಟೊಂದು ಜನ ಪೊಲೀಸವರು. ದಿಸ್ ಇಸ್ ವೈ ವಿ ಕಾಲ್ ಕೋಲಾರ್ ರೋಡ್. ಆದ್ರೆ ಈ ಟೈಮಲ್ಲಂತೂ ಬರಬಾರ್ದು ನೋಡಿ, ಫುಲ್ ಟ್ರಾಫಿಕ್. ಒಂದು ಸ್ಟ್ರೆಚ್ ಸಿಗಲ್ಲ. ಒಳಗಲೆಲ್ಲ ಹೊಡಿತಾ ಇದೆ. ಯಾರಪ್ಪ
90-100 ಅಲ್ಲಿ ಹೋಗ್ತಾ ಇದೀನಿ ಅಂತಾನೆ ಅನಿಸ್ತಾ ಇಲ್ಲ ಸ್ನೇಹಿತರೆ. ಇಲ್ಲಿ ನೋಡಿ ಸ್ನೇಹಿತರೆ, ಸನ್ಸೆಟ್ ಸಕ್ಕತ್ತಾಗಿದೆ. ಸೂರ್ಯ ಮುಳುಗೋಗ್ತಾ ಇದ್ದಾನೆ. ಗಾಟ್ ದ ಬೆಸ್ಟ್ ಶಾರ್ಟ್ಸ್. ಗ್ಲೌಸ್ ಹಾಕೊಳ್ಳೋ ಅಷ್ಟರಲ್ಲಿ ನೋಡಿ ಸ್ನೇಹಿತರೆ, ಮುಳುಗೋಯ್ತು ಸೂರ್ಯ. ಓಕೆ ಸ್ನೇಹಿತರೆ, ಮನೆಗೆ ಹೋಗೋ ಟೈಮ್ ಆಯಿತು. ಇಲ್ಲಿಂದ ಒಂದು 20 ಮಿನಿಟ್ಸ್ ಬೇಕು ಮನೆಗೆ ಹೋಗೋಕ್ಕೆ. ಒಳ್ಳೆ ಟೈಮ್ ಪಾಸ್ ಆಯಿತು ಅನ್ಕೊತೀನಿ ಈ ವಿಡಿಯೋ ನೋಡಿ. ಇನ್ಫಾರ್ಮೇಟಿವ್ ಆಗಿತ್ತೋ ಇಲ್ಲೋ ಗೊತ್ತಿಲ್ಲ, ಎಂಜಾಯ್ ಮಾಡಿದ್ದೀರಾ ಅನ್ಕೊತೀನಿ. ನನ್ನ ಆಕ್ಸೆಸರೀಸ್ ಎಲ್ಲ ಎಷ್ಟಾಯಿತು ಅಂತ ತಿಳ್ಕೊಬೇಕಂದ್ರೆ DM ಮಾಡಿ, ಇಲ್ಲ ಕಮೆಂಟ್ ಮಾಡಿ, ಎಲ್ಲ ತಿಳಿಸ್ತೀನಿ. ಇನ್ನೂ ಫುಲ್ಲಿ ಲೋಡೆಡ್ ಬೈಕ್ ಮಾಡಿಲ್ಲ ನಾನು. ಮಾಡಿದ್ಮೇಲೆ ಇನ್ನೊಂದ್ಸಲ ವಿಡಿಯೋ ಮಾಡ್ತೀನಿ. ಇವತ್ತು ಜಸ್ಟ್ ಬ್ರೇಕ್ ಪ್ಯಾಡ್ಸು ಮತ್ತು ಟ್ಯಾಂಕ್ ಬ್ಯಾಗು, ಟ್ಯೂಬ್ಲೆಸ್ ರಿಮ್ಸ್ ಹಾಕ್ಸಿರೋದು ಹೇಳಿದೆ. ಫುಲ್ಲಿ ಲೋಡೆಡ್ ಬೈಕ್ ಆದ್ರೆ ಕ್ರೇಜಿ ಆಗಿರುತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಇಷ್ಟ ಆಯ್ತು ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇಲ್ಲರಿಗೂ ಬಂದಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಾವ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. We'll be right back.